ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಇವತ್ತು ನಾನ್ ಮಾಡ್ಯುಲರ್ ಕಿಚನ್ ಐಡಿಯಾಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಇದ್ರಲ್ಲ ಕಿಚನ್ ಅನ್ನ ನಾವು ಎಷ್ಟೇ ನೀಟಾಗಿ ಇಟ್ಕೊಂಡು ಕೆಲವೊಂದು ವಸ್ತುಗಳನ್ನ ನಾವು ಕರೆಕ್ಟ್ ಆಗಿ ಆರ್ಗನೈಸ್ ಮಾಡ್ಲಿಲ್ಲ ಅಂದ್ರೆ ಇದು ತುಂಬಾ ಅಗ್ಲಿ ಆಗಿ ಕಾಣುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈ ರೀತಿಯಾದ ಯೂಸ್ ಅಂಡ್ ಥ್ರೋ ಗ್ಲಾಸಸ್ ಆಗ್ಬೋದು, ಕಪ್ಸ್ ಆಗ್ಬೋದು, ಮತ್ತೆ ಸ್ಪೂನ್ಸ್ ಗಳಾಗ್ಬೋದು. ಸೊ ಇದನ್ನ ನಾವು ನೀಟಾಗಿ ಆರ್ಗನೈಸ್ ಮಾಡೋಣ. ಹೇಗೆ ಅಂತ ತೋರಿಸ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಹೀಗೆ ಇಟ್ರೆ ತುಂಬಾ ಮೆಸ್ಸಿಯಾಗಿ ಕಾಣುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡಬಹುದು ಅಂದ್ರೆ, ಈ ರೀತಿಯಾದ ಒಂದು ದೊಡ್ಡ ನಮ್ಮ ಹತ್ರ ಯಾವ್ದಿದೆ ಆ ರೀತಿಯಾದ ಒಂದು ಬಾಕ್ಸಸ್ ಗಳನ್ನ ತಗೋಬಹುದು. ಇವನ್ ನಾವು ರಟ್ಟು ಡಬ್ಬಗಳನ್ನು ಕೂಡ, ಕಾರ್ಡ್ಬೋರ್ಡ್ ಬಾಕ್ಸ್ ಬರುತ್ತಲ್ಲ ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಧೂಳು ಕೂಡ ಆಗಲ್ಲ, ಮತ್ತೆ ನಮ್ಗೆ ಅಗ್ಲಿ ಆಗು ಕೂಡ ಕಾಣಲ್ಲ, ನೀಟಾಗಿ ಕಾಣುತ್ತೆ. ನಾನು ಇದನ್ನ ಹೀಗೆ ಇಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಆರ್ಗನೈಸ್ ಆಗು ಇರುತ್ತೆ, ನಮ್ಗೆ ಇದು ಧೂಳು ಕೂಡ ಬೀಳಲ್ಲ, ಮತ್ತೆ ಈಸಿಯಾಗಿ ಸಿಗುತ್ತೆ ಕೂಡ. ಈ ರೀತಿಯಾದ ನಿಮ್ಮ ಹತ್ರನು ಯೂಸ್ ಅಂಡ್ ಥ್ರೋ ಆತರ ಏನಾದ್ರೂ ಒಂದು ಕಪ್ಸ್ ಆಗ್ಬೋದು, ಅಥವಾ ಯಾವಾಗ್ಲಾದ್ರೂ ಯೂಸಿಗೆ ಬರುವಂತ ಐಟಮ್ಸ್ ಗಳಾಗ್ಬೋದು, ಈ ರೀತಿಯಾದ ಒಂದು ಬಾಕ್ಸಸ್ ಗಳನ್ನ ಯೂಸ್ ಮಾಡ್ಕೊಂಡು ನಮ್ಮ ಕಿಚನ್ ಅನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಇಟ್ಕೊಳ್ಬಹುದು. ನೋಡ್ತಾ ಇದ್ದೀರಲ್ಲ ಪ್ಲೇಸು ಎಷ್ಟು ನೀಟಾಗಿ ಕಾಣ್ತಿದೆ ಅಂತ. ಈ ರೀತಿಯಾದ ಒಂದು ಸ್ವೀಟ್ ಬಾಕ್ಸಸ್ ಗಳಾಗ್ಬೋದು, ಮತ್ತೆ ಬೇರೆ ಯಾವ್ದು ರೀತಿ ಎಲ್ಲ ಏನಾದ್ರೂ ನಮ್ಮ ಮನೆಗೆ ಬರ್ತಾ ಇರುತ್ತೆ ಐಟಮ್ಸ್ ಗಳದು. ನಾನು ಅದ್ರದ್ದು ಒಂದು ಸ್ವೀಟ್ ಬಾಕ್ಸ್ ಇತ್ತು, ಆ ಸ್ವೀಟ್ ಬಾಕ್ಸ್ ದ ಕೆಳಗಡೆದು ನಾನು ಬಿಸಾಕ್ಬಿಟ್ಟಿದ್ದೀನಿ. ನಾನು ಅದ್ರ ಮೇಲ್ಗಡೆ ಇರುವಂತ ಮುಚ್ಚುಳ ಏನಿದೆ ಇದು ನಮ್ಗೆ ನೀಟ್ ಅಂಡ್ ಕ್ಲೀನ್ ಇದೆ. ಸೊ ನಾವ್ ಇದಕ್ಕೆ ಬೇಕಿದ್ರೆ ಪ್ಯಾಕ್ ಕೂಡ ಮಾಡ್ಕೋಬಹುದು. ಬೇರೆ ಒಂದು ಬೈಂಡ್ ನ್ಯೂಸ್ ಪೇಪರ್ ಅಲ್ಲಿ ಆಗ್ಬೋದು, ಅಥವಾ ವಾಲ್ ಪೇಪರ್ ಗಳಲ್ಲಾಗ್ಬೋದು, ಕಲರ್ ಪೇಪರ್ ಅಲ್ಲಾದ್ರೂ ನೀಟಾಗಿ ಕವರ್ ಮಾಡ್ಕೋಬಹುದು. ಆದ್ರೆ ನಾನು ಇದನ್ನ ಹೀಗೆ ಯೂಸಿಗೆ ತಗೊಳ್ತಾ ಇದ್ದೀನಿ. ಇದನ್ನ ನಾವು ಆಸ್ ಅ ಟ್ರೇ ತರಾನು ಯೂಸ್ ಮಾಡ್ಕೊಳ್ಬಹುದು, ಅಂದ್ರೆ ಏನಾದ್ರೂ ಇಡ್ಲಿಕ್ಕೋಸ್ಕರ. ಈಗ ಇದ್ರದ್ದು ಒಂದು ಯೂಸ್ ಅನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಈ ರೀತಿ ನ್ಯೂಸ್ ಪೇಪರ್ ಅಲ್ಲೆಲ್ಲ ಅಟ್ಸ್ ಪೇಪರ್ ಬರುತ್ತಲ್ಲ, ಇದೊಂದು ಸ್ವಲ್ಪ ದಪ್ಪನಾಗಿರುತ್ತೆ. ನಾನು ಅದಕ್ಕೆ ಇದನ್ನ ಜಾಸ್ತಿ ಎಲ್ಲೂ ಬಿಸಾಕ್ತಲೇನೆ ಇದನ್ನ ಯೂಸಿಗೆ ತಗೊಳ್ತೀನಿ. ಈಗ ಒಂದು ಪ್ಲಾಸ್ಟಿಕ್ ಕವರ್ನ ಇಡ್ತಾ ಇದ್ದೀನಿ. ಈಗ ಇದನ್ನ ನಾನು ಎಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಮಿಕ್ಸಿಯನ್ನ ನಾನು ಹಾಗೆ ಇಟ್ಟಿದ್ದೀನಿ. ಇದಕ್ಕೊಂದು ಒಳ್ಳೆ ಲುಕ್ ಕೂಡ ಬರುತ್ತೆ, ಮತ್ತೆ ನಮ್ಗೆ ಇದು ಬೇಗ ನಮ್ಗೆ ಈ ನ್ಯೂಸ್ ಪೇಪರ್ ಹಾಳಾಗೋದಿಲ್ಲ. ಈ ರೀತಿಯಾಗಿ ನಾವು ಮಾಡಿಟ್ಟಿದ್ದಂತ ಟ್ರೇನ ಇಡ್ತಾ ಇದ್ದೀನಿ. ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಏನಕ್ಕೆ ಇಟ್ಟಿದ್ದೀನಿ ಅಂದ್ರೆ, ಈ ನಮ್ಮ ಮಿಕ್ಸಿ ಜಾರ್ ಅಲ್ಲಿ ಕೆಳಗಡೆ ಒಂದು ಬಟನ್ಸ್ ಇರುತ್ತಲ್ಲ, ಅದೇನಾದ್ರೂ ನಮ್ಗೆ ಒದ್ದೆ ಆದ್ರೆ ಬೇಗ ನಮ್ಗೆ ಈ ಪೇಪರ್ಗೆ ಇದಾಗತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಕವರ್ ಅನ್ನ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಬೇಕಿದ್ರೆ ನಾವು ಇದನ್ನ ಹೀಗೆ ಎಳ್ಕೊಂಡು ಯೂಸ್ ಮಾಡ್ಕೊಳ್ಬಹುದು. ಇದೆಲ್ಲ ನನಗೆ ನಾನ್ ಮಾಡ್ಯುಲರ್ ಕಿಚನ್ಗೆ ಈ ಒಂದು ಟಿಪ್ಸ್ ಗಳು ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ರೀತಿಯಾದ ಆರ್ಗನೈಸರ್ಸ್ ಆಲ್ಮೋಸ್ಟ್ ನಮ್ಮ ಎಲ್ಲರ ಮನೇಲೂ ನಾವು ಇಟ್ಕೊಂಡಿರ್ತೀವಿ. ಅದರಲ್ಲೂ ನಾನ್ ಮಾಡ್ಯುಲರ್ ಕಿಚನಿಗಂತೂ ಇದು ತುಂಬಾನೇ ಯೂಸ್ಫುಲ್. ಸುಮಾರು ಜನ ನಾವು ಫ್ರಿಡ್ಜ್ಗೆ ಅಂತ ತರಿಸ್ಕೊಂಡಿರ್ತೀವಿ, ಆದ್ರೆ ನನಗಂತೂ ಇದು ಫ್ರಿಡ್ಜ್ಗಿಂತ ನನಗೆ ಕಿಚನ್ ಅಲ್ಲಿ ಇದ್ರ ಒಂದು ಯೂಸ್ ಜಾಸ್ತಿನೇ ಅಂತ ಅನ್ನಿಸ್ತು. ಇದನ್ನ ನಾನು ಯಾವ್ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಕವರ್, ಈ ನಮ್ಮ ರೇಷನ್ ಎಲ್ಲ ಬರುತ್ತಲ್ಲ, ಅವಲಕ್ಕಿ ಆಗ್ಬೋದು, ಈ ರೀತಿಯಾದ ಒಂದು ದಪ್ಪ ಶೀಟಿನ ಒಂದು ಪ್ಲಾಸ್ಟಿಕ್ ಕವರ್ ಅನ್ನ ನಾನು ನೀಟಾಗಿ ವಾಶ್ ಮಾಡಿಕೊಂಡು ಒರೆಸ್ಬಿಟ್ಟು ನಂತರ ಇಡ್ತಾ ಇದ್ದೀನಿ. ಇದು ನಮಗೆ ನಾನ್ ಮಾಡ್ಯುಲರ್ ಕಿಚನ್ ಅಲ್ಲಿ ಸ್ಪ್ಯಾಚುಲಾಸ್ ಇಡ್ಲಿಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ನಾನ್ ಮಾಡ್ಯುಲರ್ ಕಿಚನ್ಗೆ ಹೇಳಿ ಮಾಡಿಸಿದಂತ ಒಂದು ಆರ್ಗನೈಸರ್. ಈ ರೀತಿಯಾಗಿ ಸ್ಪ್ಯಾಚುಲಾ ಅದು ನಾವು ಸ್ಟವ್ ಕೆಳಗಡೆನೆ ಇಲ್ಲಿ ಇಟ್ಕೊಳ್ಬಹುದು. ತುಂಬಾನೇ ಯೂಸ್ಫುಲ್ ಅಂತ ನನಗನ್ನಿಸ್ತು. ಆನ್ಲೈನ್ ಇಂದ ತರಿಸೋದೇನೋ ತರಿಸ್ಬಿಟ್ಟೆ, ಆದ್ರೆ ನನಗೆ ಫ್ರಿಡ್ಜ್ ನಲ್ಲಿ ಇದು ನನಗೆ ಅಷ್ಟು ವರ್ಕೌಟ್ ಅನ್ನಿಸ್ಲಿಲ್ಲ. ಇದು ಹೀಗೆ ವೇಸ್ಟ್ ಆಗ್ತಿತ್ತು. ಆಗ ನನಗೆ ಈ ಒಂದು ಐಡಿಯಾ ಫ್ಲಾಶ್ ಆಯ್ತು. ಈ ರೀತಿಯಾಗಿ ದಿನ ಯೂಸ್ ಮಾಡೋ ಅಂತದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಮಜ್ಜಿಗೆ ಕಡಿಯೋದಾಗ್ಬೋದು, ಆಲೂ ಮ್ಯಾಶರ್ ಆಗ್ಬೋದು, ಪ್ರತಿಯೊಂದನ್ನು ರೇರ್ಲಿ ಯೂಸ್ ಆಗುವಂತದನ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಮರದ ಸ್ಪ್ಯಾಚುಲಾಗಳನ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ನೋಡ್ತಾ ಇರ್ಬೋದು ನೀವು, ಈ ಅಡಿಗೆ ಮನೆ ಬಟ್ಟೆಗಳನ್ನ ನಾನು ಏನ್ ಯೂಸ್ ಮಾಡ್ತೀನಿ ಅದನ್ನು ಕೂಡ ಇದರಲ್ಲಿ ಇಟ್ಕೊಳ್ತಾ ಇದ್ದೀನಿ. 4 ಇಲ್ಲಿದೆ, ಇದು 6 ಪ್ಯಾಕ್ ಬಂದಿತ್ತು. ಸೊ ಇನ್ನೊಂದು ನಾನು ಇಟ್ಕೊಳ್ತಾ ಇದ್ದೀನಿ ಮೆಡಿಸಿನ್ಸ್. ಮತ್ತೆ ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗು ತೋರಿಸ್ತೀನಿ. ಈ ರೀತಿ ಪ್ಲಾಸ್ಟಿಕ್ ಕವರ್ ಗಳನ್ನ ನಾನು ಫೋಲ್ಡ್ ಮಾಡಿಬಿಟ್ಟು
ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ನನಗೆ ಈಸಿಯಾಗಿ ಇದು ಸಿಗುತ್ತೆ, ಅದಕ್ಕೋಸ್ಕರ. ನೀವು ಇನ್ನೂ ಬೇಕಾದ್ರೆ ಇದನ್ನ ನೀಟಾಗಿ ಫೋಲ್ಡ್ ಮಾಡಿ ಟ್ರಯಾಂಗಲ್ ಟೈಪ್ ಅಲ್ಲಿ ಫೋಲ್ಡ್ ಮಾಡಿ ಕೂಡ ಇಟ್ಕೊಳ್ಬಹುದು. ನನಗೆ ಇದು ಸ್ವಲ್ಪ ಈಸಿ ಮೆಥಡ್ ಅನ್ನಿಸ್ತು, ಬೇಗ ಬೇಗ ಫೋಲ್ಡ್ ಆಗೋಗುತ್ತೆ. ಸೊ ಹಾಗಾಗಿ ಹೀಗೆ ಫೋಲ್ಡ್ ಮಾಡಿ ಹೀಗೆ ಇಟ್ಕೊಂಡಿದ್ದೀನಿ. ನಮ್ಮ ಅಡಿಗೆ ಮನೆಯಲ್ಲಿ ತುಂಬಾ ಮೆಸ್ಸಿಯಾಗಿ ಕಾಣೋದು ಅಂದ್ರೆ ಪ್ಲಾಸ್ಟಿಕ್ ಕವರ್ಗಳು. ನಾವೇನೇ ಒಂದು ತರಕಾರಿ ತರೋದಾಗ್ಬೋದು, ಗ್ರಾಸರೀಸ್ ಏನೇ ತರ್ತೀವಿ ಅಂದ್ರೂ ಈಗ ಪ್ಲಾಸ್ಟಿಕ್ ಕವರು ಯಾವುದೇ ಒಂದು ಮಟ್ಟದಲ್ಲಿ ಅವಾಯ್ಡ್ ಮಾಡಿದ್ರು ಇದು ಒಂದ್ ಸ್ವಲ್ಪ ಸೇರುತ್ತೆ ನಮ್ಮ ಅಡಿಗೆ ಮನೆಗೆ. ಸೊ ಹಾಗಾಗಿ ಇದನ್ನ ನಾವು ಆರ್ಗನೈಸ್ ಆಗಿ ಇಟ್ಕೊಂಡ್ರೆ ನಮ್ಮ ಅಡಿಗೆ ಮನೆ ಕೂಡ ಆರ್ಗನೈಸ್ ಆಗಿ ಕಾಣುತ್ತೆ. ಈಗಾಗಲೇ ನಾನು ಮೊದಲು ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ತವಾ ಆರ್ಗನೈಸರ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ. ಈ ರೀತಿಯ ಒಂದು ಕಾರ್ಟೂನ್ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದ್ರ ಕೆಳಗಡೆ ಒಂದು ನ್ಯೂಸ್ ಪೇಪರ್ ಕೂಡ ಹಾಕಿದೆ. ಸೊ ಹಾಗಾಗಿ ಇದು ನಾನು ಯಾವಾಗ್ಲೂ ಡೀಪ್ ಕ್ಲೀನಿಂಗ್ ಮಾಡೋದಾಗ್ಬೋದು ಅಥವಾ ಹಾಗೆ ಕ್ಲೀನ್ ಮಾಡಿದ್ರು ಇದೆಲ್ಲ ತೆಗೆದ್ಬಿಟ್ಟು ನ್ಯೂಸ್ ಪೇಪರ್ ಚೇಂಜ್ ಮಾಡಿದ್ರೆ ನನಗೆ ಕ್ಲೀನಿಂಗ್ ಪ್ರೋಸೆಸ್ ಆಲ್ಮೋಸ್ಟ್ ಮುಗ್ದೋಗುತ್ತೆ ಬೇಗನೆ. ಇದು ಪಾತಿ ಮಣೆ ಮತ್ತೆ ಕಟ್ಟನ್ಗೆ ಇಟ್ಕೊಳ್ಳೋ ಅಂತದ್ದು. ಇದಕ್ಕೂ ಅಷ್ಟೇ ಒಂದು ಪೇಪರ್ ಅನ್ನ ಹಾಕಿ ನಂತರ ಇಟ್ಕೊಂಡಿದ್ದೀನಿ. ಇದೆಲ್ಲ ನಮಗೆ ನಾನ್ ಮಾಡ್ಯುಲರ್ ಕಿಚನ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈಗ ಚಕ್ಲಾ ಬೆಲ್ಲನ್ನಿಗೂ ಸ್ಟ್ಯಾಂಡ್ಗಳು ಬರ್ತಾ ಇದೆ. ಒಳಗಡೆ ನಮಗೆ ಫರ್ನಿಚರ್ ಎಲ್ಲ ನೀಟಾಗಿ ಇದನ್ನೆಲ್ಲ ಇಟ್ಕೊಳ್ಳಿಕ್ಕಿಲ್ಲ ಅಂದಾಗ ನಾನ್ ಮಾಡ್ಯುಲರ್ ಕಿಚನ್ ಅಲ್ಲಿ ತುಂಬಾನೇ ಹೆಲ್ಪ್ ಆಗುವಂತ ಇದು ಒಂದು ಐಡಿಯಾಸು. ನನಗೆ ಗೊತ್ತಿರೋದು ನಾನು ಫಾಲೋ ಮಾಡೋ ಅಂತದ್ದು ನಿಮ್ ಜೊತೆ ನಾನು ಶೇರ್ ಮಾಡಿದ್ದೀನಿ. ಮತ್ತೆ ಸುಮಾರು ಒಂದು ನಾನು ನೋಡ್ತಾ ಇದ್ದೀನಿ, ಈ ಡೋರ್ಸ್ಗೆ ನಾವು ಈ ರೀತಿಯಾದ ಒಂದು ಹುಕ್ ಅನ್ನ ಹಾಕೊಂಡು ಈ ರೀತಿ ಬ್ಯಾಗ್ ಆರ್ಗನೈಸ್ ಮಾಡ್ಕೊಳ್ತೀವಿ. ಇದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ವಲ್ಪ ದಿನ ಓಕೆ ಅಂತ ಅನ್ಸುತ್ತೆ, ಆದ್ರೆ ಆಮೇಲೆ ನೀವೇನ್ ಮಾಡ್ತೀರಾ ನೋಡಿ, ಡೋರು ನಮ್ಗೆ ಪೂರ್ತಿಯಾಗಿ ಇದು ಕ್ಲೋಸ್ ಆಗಲ್ಲ. ಸೊ ಹಾಗಾಗಿ ನಾವು ಆದಷ್ಟು ಡೋರ್ಗಳಲ್ಲಿ ಏನನ್ನು ಹ್ಯಾಂಗ್ ಮಾಡಬಾರ್ದು. ಯಾರ್ದೆಲ್ಲ ಹೊಸ ಫರ್ನಿಚರ್ಸ್ ಇದೆ ಅಥವಾ ಯಾರು ಸ್ಟಾರ್ಟ್ ಮಾಡಿಲ್ಲ ಅವ್ರು ದಯವಿಟ್ಟು ಮಾಡ್ಲಿಕ್ಕೆ ಹೋಗಬೇಡಿ. ಇದನ್ನ ಮಾಡಿದ್ರೆ ನಮ್ಗೆ ಈ ರೀತಿಯಾಗಿ ಡೋರ್ ಕ್ಲೋಸ್ ಆಗಲ್ಲ, ಮತ್ತೆ ಈ ರೀತಿಯಾಗಿ ಓಪನ್ ಆಗ್ತಾ ಇರುತ್ತೆ. ಈ ರೀತಿಯಾದ ತರಕಾರಿ ಬುಟ್ಟಿಗಳನ್ನ ನಾವು ತಗೊಬಂದ್ ಇಟ್ಕೊಂಡಿರ್ತೀವಿ. ಆದ್ರೆ ಇಲ್ಲಿ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಮ್ಗೆ ವೆರೈಟಿ ಜಾಸ್ತಿ ಆಗುತ್ತೆ. ವೆರೈಟಿ ಜಾಸ್ತಿ ಆದಾಗ ನಮ್ಗೆ ಎರಡು ಮಿಕ್ಸಪ್ ಆಗುತ್ತೆ ಜೋಡಿಸ್ಲಿಕ್ಕೆ. ಆಗ ನಾವ್ ಏನ್ ಮಾಡ್ಬೋದು ಅಂದ್ರೆ ಈ ರೀತಿಯಾದ ಒಂದು ಕಾರ್ಡ್ಬೋರ್ಡ್ ಶೀಟ್ ಅನ್ನ ಇಲ್ಲಿ ಮಧ್ಯಕ್ಕೆ ಇಟ್ಕೊಂಡು ಒಂದು ಕಂಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಬಹುದು. ಇದಕ್ಕೆ ಬೇಕಿದ್ರೆ ನಾವು ಕಲರ್ ಪೇಪರ್ ಇಂದ ಕೂಡ ಫಿಲ್ ಅಪ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿ ಈ ಕಡೆ ಒಂದು ನಾನ್ ಮಾಡ್ಯುಲರ್ ಕಿಚನ್ಗೆ ಇದು ಕೂಡ ತುಂಬಾನೇ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಮತ್ತೆ ಈ ಕಡೆ ಒಂದು ಈ ರೀತಿಯಾಗಿ ಇಟ್ಕೊಂಡಾಗ ನಮ್ಗೆ ಎರಡು ವೆರೈಟಿ ಒಂದೇ ಒಂದು ಬ್ಯಾಸ್ಕೆಟ್ ಅಲ್ಲಿ ಆರಾಮಾಗಿ ಬರುತ್ತೆ. ಇದು ಇವನ್ ಆಗಿ ನಾವು ಬೇಕಿದ್ರೆ ಬೇರೆ ಒಂದು ಬ್ಯಾಸ್ಕೆಟ್ ಯಾವ್ದಾದ್ರು ಯೂಸ್ ಮಾಡ್ತಿದ್ರೆ ಅದು ಕೂಡ ಇದು ಅಪ್ಲೈ ಮಾಡ್ಕೊಳ್ಬಹುದು. ತುಂಬಾ ಈಸಿ ಮೆಥಡ್ ಅಂತ ನನಗನ್ನಿಸ್ತು. ಇಲ್ಲ ನಾವು ಇದನ್ನ ದಾರದಿಂದ ಕೂಡ ಕಂಪಾರ್ಟ್ಮೆಂಟ್ ಮಾಡ್ಕೊಳ್ಬಹುದು. ಆದ್ರೆ ಇದು ನನಗೆ ತುಂಬಾ ಸುಲಭ ಅನ್ಸುತ್ತೆ. ಯಾವಾಗ ಬೇಕು ಆಗ ಯೂಸ್ ಮಾಡ್ಕೊಳ್ಬಹುದು, ಯಾವಾಗ ಬೇಡ ಇದನ್ನ ರಿಮೂವ್ ಮಾಡ್ಕೊಳ್ಬಹುದು. ಇದು ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ. ಆದ್ರೆ ಈ ಸ್ಟ್ಯಾಂಡ್ ನಾವು ನಾನ್ ಮಾಡ್ಯುಲರ್ ಕಿಚನ್ಗಂತೂ ಹೇಳಿ ಮಾಡಿಸಿರುವಂತದ್ದು. ಒಂದು ಉಪ್ಪಾಗ್ಬೋದು, ತುಪ್ಪ, ಎಣ್ಣೆ, ಹಿಂಗು, ಈ ರೀತಿಯಾದ ಒಂದು ಸಣ್ಣ ಪುಟ್ಟ ಮಸಾಲೆಗಳನ್ನ ನಾವು ಇದ್ರೊಳಗೆ ಇಟ್ಕೊಳ್ಬಹುದು. ಅವರವರ ಒಂದು ರಿಕ್ವೈರ್ಮೆಂಟ್ ಯಾವ ರೀತಿ ಬೇಕಾದ್ರೂ ಇಟ್ಕೊಳ್ಬಹುದು. ನಾನಿಲ್ಲಿ ರಟ್ ಬಾಕ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಬೇಕಿದ್ರೆ ಈ ರೀತಿಯಾದ ರಟ್ ಬಾಕ್ಸ್ ಗಳನ್ನ ಯೂಸ್ ಮಾಡ್ಕೊಳ್ಬಹುದು. ಕಲರ್ ಪೇಪರ್ ಗಳನ್ನ ಬೇಕಿದ್ರೆ ನಾವು ಇಲ್ಲಿ ಅಂಟಿಸ್ಕೊಂಡ್ಬಿಟ್ರೆ ಅಥವಾ ನಾವು ಒಂದು ವಾಲ್ ಪೇಪರ್ ಅನ್ನ ಅಂಟಿಸ್ಕೊಂಡ್ರೆ ಈ ಯಾವುದು ಪ್ರಿಂಟ್ ಕಾಣೋದಿಲ್ಲ, ಒಂದೇ ರೀತಿಯಾಗಿ ಕಾಣುತ್ತೆ. ಬೇಕಿದ್ರೆ ನಾವು ಅದನ್ನು ಕೂಡ ಮಾಡಬಹುದು. ಸೊ ನನಗೆ ಟೈಮ್ ಸಿಕ್ಕಿದಾಗ ನಾನು ಅದನ್ನ ಮಾಡ್ಕೊಳ್ತೀನಿ. ಆಗ ಬೇಕಿದ್ರೆ ನಾನು ನಿಮ್ ಜೊತೆ ವಿಡಿಯೋ ಕೂಡ ಮತ್ತೆ ಇನ್ನೊಂದ್ಸರಿ ಶೇರ್ ಮಾಡ್ತೀನಿ. ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ಲು ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ನಿಮ್ದೊಂದು ಲೈಕ್ ಕೊಟ್ಟು ನಿಮ್ಮವರೊಂದಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.